queries. So that if you just put some queries, inquiries, Jijnasa, Bindu, area of domains of your queries, inquisitiveness, it will be happy to address with special reference to Bhagavad Gita, 13th chapter. Please share. Yes, anybody can start. Your queries, your questions, area of dilemma, area of decisions, area of activities, experiences, all this you can just share within one or two sentences and statements, please. Someone must start. Ananda only can start, or Jayanti Shinagesh can start. So all others also can start. Proceed it. Shivaram also can give some small introduction. ಈ 13ನೇ ಚಾಪ್ಟರ್ ಅಲ್ಲಿ ಕ್ಷೇತ್ರಜ್ಞದ ಬಗ್ಗೆ ಎಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪ್ರಸಂಗದಲ್ಲಿ ಅರ್ಜುನನಿಗೆ ಅಂದ್ರೆ ಹೇಳ್ಬೇಕಾದ್ರೆ ಅರ್ಜುನನಿಗೆ ಆ ಕ್ಷೇತ್ರಜ್ಞದ ಬಗ್ಗೆ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಈಗ 5ನೇ ಶ್ಲೋಕದಲ್ಲಿ ನೀವು ಹೇಳಿದ್ರಲ್ಲ, ಬ್ರಹ್ಮಸೂತ್ರ ಪದಶ್ಚೈವ ಹೇತುಮದ್ಭಿರ್ನಿಶ್ಚತಿ, ಆ ಪ್ರಸಂಗದಲ್ಲಿ ಅವರಿಗೆ ಯಾವ ರೀತಿ ಕೃಷ್ಣ ಪರಮಾತ್ಮ ಇದು ಮಾಡ್ತಾ ಇದ್ದಾನೆ ಸರ್? ಕ್ಷೇತ್ರಜ್ಞ ಬಗ್ಗೆನೇ ಹೇಳೋದಾದ್ರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ. ಕಾನ್ಸೆಪ್ಚುವಲ್ ಕ್ಲಾರಿಟಿ, ಕರೆಕ್ಟ್. ಓಕೆ, ಆಗ್ಲಿ, ನಾನು ಒಬ್ಬೊಬ್ಬರ ತಗೋತೀನಿ. ಶಿವರಾಮ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಆಚಾರ್ಯ. ನಮಸ್ತೆ. ಕ್ಷೇತ್ರ ಅಂದ್ರೆ ಈ ದೇಹ, ಕ್ಷೇತ್ರಜ್ಞ ಅಂದ್ರೆ ಇದರಲ್ಲಿರೋ ಚೈತನ್ಯ ಶಕ್ತಿ. ಈ ಕ್ಷೇತ್ರನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು, ಆರೋಗ್ಯವಾಗಿ ಇಟ್ಕೊಳ್ಬೇಕು ಅನ್ನೋ ಒಂದು ಸಾರಾಂಶನೇ ಅಂತ ಅನಿಸ್ತು ನಂಗೆ. ಆದ್ರೆ ಈ ಸಂಸ್ಕಾರಗಳು ಅಂತ ಏನಿದೆ, ಅದು ಈ ದೇಹ ಹೋದ್ಮೇಲೆ ಎಲ್ಲಿರುತ್ತೆ? ಕ್ಷೇತ್ರಜ್ಞನ್ ಇರಲ್ಲ, ಅದು ಶುದ್ಧವಾದ್ದು. ಕ್ಷೇತ್ರ ಹೊಟ್ಟೋಯ್ತು. ಈ ಸ್ಮೃತಿಗಳು, ಸಂಸ್ಕಾರಗಳು ಅದೆಲ್ಲ ಹೆಂಗೆ ಮುಂದಿಂದ ದೇಹಕ್ಕೆ ಹೋಗುತ್ತೆ? ಅದೆಲ್ಲ ಅಲ್ಲಿ ಸ್ವಲ್ಪ ಒಂಚೂರು ಅವಕಾಶ ಆದ್ರೆ ತಿಳಿಸ್ಬೋದಾಗ್ತದೆ. ವಂಡರ್ಫುಲ್ ಏರಿಯಾ ಆಫ್ ವೆರಿ ಹೈಲಿ ಕ್ರಿಯೇಟಿವ್ ಸೈಂಟಿಫಿಕ್ ಏರಿಯಾ ವಿಚ್ ಇಸ್ ಕಾಲ್ಡ್ ಪ್ಯಾರಾಸೈಕಾಲಜಿ. ಪರಾಮಾನುಷ ಶಾಸ್ತ್ರ ಅಂತ ಕರೀತಾರೆ. ಪರಾಮಾನುಷ ಶಾಸ್ತ್ರ ಅದು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಪ್ಯಾರಾಸೈಕಾಲಜಿ ಅಂತ ಕರೀತಾರೆ. ವರ್ಜೀನಿಯಾ ಯೂನಿವರ್ಸಿಟಿ ಅಮೆರಿಕಾದಲ್ಲಿ ಇಟ್ ಹ್ಯಾಸ್ ವೆರಿ ಆಕ್ಟಿವ್ ಸೆಂಟರ್ ಫಾರ್ ರಿಸರ್ಚ್. ನಮ್ಮ ದೇಶದಲ್ಲೂ ಜೈಪುರ ಯೂನಿವರ್ಸಿಟಿ ರಾಜಸ್ಥಾನ್, ಅಲ್ಲಿ ಈ ಆಕ್ಟಿವ್ ರಿಸರ್ಚ್ ಸೆಂಟರ್ ಇದೆ. ಅದು ಕೂಡ ಈ ವಿಷಯದಲ್ಲಿ ಅದನ್ನು ತಗೊಂಡು ನಾನು ಐ ಕ್ಯಾನ್ ಗಿವ್ ಮೋರ್. ಸ್ಮಿತಲ್ ಪ್ಲೀಸ್ ಏನು ಹೇಳ್ತಾರೆ ಕೇಳೋಣ. ಅವರವರ ಆಸಕ್ತಿ ಕ್ಷೇತ್ರದಿಂದ ಎನ್ಕ್ವೈರಿ ಕೇಳೋಣ, ಅವರ ಏರಿಯಾಸ್. ಎಸ್ ಪ್ಲೀಸ್ ಸ್ಮಿತಲ್. Guruji, pranam. Pranam. My area of interest is our ethos, Guruji. Our Vedas. Very good, very good. Any specific inquiry, any domain where you have more, you want to enrich your knowledge, broaden your understanding? Any area that helps me understand who am I. Wonderful, wonderful. Oh, fine. Very, very great. Very pinpointed area you recommended for me to deliver. I try to give justice
ಟು ದಿಸ್. ಓಕೆ, ಹೇಳಿ ರಾಜೇಂದ್ರಪ್ಪನವರು, ಹಿರಿಯರು, ಸಾಮಾನ್ಯ ಗೌರವಾನ್ವಿತ. ಹೇಳಿ ರಾಜೇಂದ್ರಪ್ಪನವ್ರ ಕೇಳೋಣ. ಎಲ್ಲ ಹಿರಿತನದಿಂದ ಮಾತಾಡ್ತಾರೆ. ಹೇಳಿ ನಿಮ್ಮ ಈಗಿನ ಅನಿಸಿಕೆಗಳು, ಭಾವನೆಗಳು, ಗೀತೆ. ನೀವು ಸ್ವತಃ ಜ್ಯೋತಿಷ್ಯಾದಿ ಶಾಸ್ತ್ರಗಳನ್ನು ಕಲ್ತ್ಕೊಂಡಿದ್ದೀರಿ, ಆಸ್ತಿಕರು ಜೀವನದಲ್ಲಿ. ನಿಮ್ಮ ಅನಿಸಿಕೆ ಕೇಳೋಣ ರಾಜೇಂದ್ರಪ್ಪನವರು. ಅದೃಶ್ಯರಾಗ್ಬಿಟ್ರಾ? ಗಿರೀಶ್ ಹೇಳಿ. ಇನ್ನು ಯಾರ್ಯಾರಿದ್ದಾರೆ ನಂಗೇನು ಒಂದು ಬಹಳ ಸ್ಪಷ್ಟ ಗೊತ್ತಾಗ್ತದೆ. ರಾಜಶೇಖರ್ ಹೇಳ್ಬೋದು, ಜಯಂತಿ ನಾಗೇಶ್ ಅವರು ಹೆಸರುಗಳು ಕಾಣ್ತಾ ಇದೆ. ಇನ್ನು ಉಳಿದವರು ಕೂಡ ದೇ ಕ್ಯಾನ್ ಟೇಕ್ ಪಾರ್ಟ್ ಇನ್ ದಿಸ್. ಬರೀ ಒನ್ ವೇ ಟ್ರಾಫಿಕ್ ಮಾಡಬಾರ್ದು. ನಿಮ್ಮ ಅನಿಸಿಕೆಗಳನ್ನು ಕೇಳ್ಕೊಂಡು ನಾನು ಶುರು ಮಾಡ್ಬೇಕು. ಅದಕ್ಕೋಸ್ಕರ ಐ ಜಸ್ಟ್ ಸ್ಪೆಂಡಿಂಗ್ ಸಮ್ ಮೋರ್ ಟೈಮ್. ಹೇಳಿ ರಾಜೇಂದ್ರಪ್ಪನವ್ರು ಹೇಳಿ. ರಾಜೇಂದ್ರಪ್ಪನವರಿಂದ ಏನು ಇದು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೇಳಿ. ನಾ ಹೇಳಿ ಗೊತ್ತಾಯ್ತಾ ನಿಮಗೆ? ಎಲ್ಲರೂ ಅವರವರ ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ಅವರವರ ಆಸಕ್ತಿ ಕ್ಷೇತ್ರವನ್ನ ಶೇರ್ ಮಾಡ್ತಾ ಇದ್ದಾರೆ. ಹೇಳಿ ರಾಜೇಂದ್ರಪ್ಪನವ್ರಿಗೆ ಹೇಳಿ, ಕಮ್ಯುನಿಕೇಟ್ ಮಾಡಿ. ಆನಂದ್ ರಾಜೇಂದ್ರಪ್ಪ ಅವರು ಮ್ಯೂಟ್ ಮಾಡ್ಕೊಂಡಿದಾರ. ಅನ್ಮ್ಯೂಟ್. ಇಲ್ಲ ಅನ್ಮ್ಯೂಟ್. ರಾಜೇಂದ್ರಪ್ಪ ಅವರು ಆಚಾರ್ಯ ಏನೋ ಕೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಅದೇ ಎಲ್ಲ ಹೇಳ್ತಾ ಇದ್ದಾರೆ. ಅವರವರ ಏರಿಯಾ ಆಫ್ ಇಂಟ್ರೆಸ್ಟ್ ಭಗವದ್ಗೀತೆ ವಿತ್ ಸ್ಪೆಷಲ್ ಅಪ್ರೋಚ್ ಟು 13th ಚಾಪ್ಟರ್ ನಡೀತಾ ಇದೆ. ಹೌದು ಸರ್. ಕ್ಷೇತ್ರಜ್ಞರ ಬಗ್ಗೆ ತುಂಬಾ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಒಳ್ಳೆ ಸರ್. ನಾನಾಗ ಹೇಳಿದೆ, ಹಿರಿಯ ವಿದ್ಯಾರ್ಥಿ ವರ್ಗದ ಹಿರಿಯ ವ್ಯಕ್ತಿಗಳೇ ಇದ್ದಾರೆ ಇಲ್ಲಿ ಮಧ್ಯದಲ್ಲಿ. ಅವ್ರ ಕಡೆಗಿಂದ ಕೇಳೋಣ. ಅವ್ರದ್ದು ಏನಾದ್ರು ವಿಶೇಷ ಜಿಜ್ಞಾಸೆ ಇದೆಯಾ? ಜಿಜ್ಞಾಸಾ ಕ್ಷೇತ್ರ ಪಿನ್ ಪಾಯಿಂಟ್ ಇದ್ದಂಗೆ ಹೇಳಿ. ನಂದೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್ ಆಡಿಯೋ. ಓ, ಸ್ಮಿತ ಹೇಳಿದ್ರು ಎಲ್ಲ ಪ್ಲೀಸ್. ರಾಜಶೇಖರ್ ಹೇಳ್ಬೋದು. ಇಲ್ಲ ಗುರುಗಳೇ, ಅದೇ ವಿಚಾರ ಇದೆ, ಮುಂದುವರಿಸಬಹುದು. ಒಳ್ಳೆದು, ಮುಂದುವರಿಯೋಣ. Is not only body made up of marrow, bone, blood, etc. But body becomes ಆಚಾರ್ಯನ್ ಬಿಟ್ಟು ಮಿಕ್ಕವ್ರು ಮ್ಯೂಟ್ ಮಾಡ್ಬೋದು ಅನ್ಸುತ್ತೆ. ಎಕೋ ಆಗ್ತಿದೆ. ಏನು ವ್ಯತ್ಯಾಸ ಆಗಿದೆಯಲ್ಲ? ಸರಿ ಹೋಯ್ತಾರ. ಈಗ ಸರಿ ಆಯ್ತು ಆಚಾರ್ಯ. ಅವ್ರ ಆಚಾರ್ಯದೇ ಮಿಡಾವಾಯ್ತು. ಆಚಾರ್ಯ ಅನ್ಮ್ಯೂಟ್ ಮಾಡಿ ಆಚಾರ್ಯ. ಹೌದಾ? ಓಕೆ. ಈಗ ಸರಿಗಿದೆ ಕೇಳ್ತಾರೆ. ಇಲ್ಲ ಆಚಾರ್ಯ ಮ್ಯೂಟ್ ಅಲ್ಲಿ ಇದ್ದೀರಿ. ಈಗ ಈಗ ಸರಿ ಇದೆ ಆಚಾರ್ಯ. Yes. First of all, I take up aspect of kshetra.
kshetra, which has very potential resisting power, inbuilt immunity power to discard any attacks externally coming from virus or any that very healthy body is called kshetra. Kshatat trati. Kshata means any wounds, any damages, any attacks, viral or something, Mahamari, which can stand, which can attacks, such immunity is built up inside. ರೋಗ ನಿರೋಧ ಶಕ್ತಿ ಸಂಪನ್ನವಾದ ಮಾನವ ಶರೀರಕ್ಕೆ ಏನ್ ಹೆಸರು? ಕ್ಷೇತ್ರ ಅಂತ ಹೆಸರು. ಕ್ಷೇತ್ರ ಅಂತ ಆಚಾರ್ಯ ನೀವು ವಿಡಿಯೋ ಆಫ್ ಮಾಡಿ ಆಚಾರ್ಯ ವಿಡಿಯೋ ಆಫ್ ಮಾಡಿ, ನೆಟ್ವರ್ಕ್ ಸರಿ ಹೋಗುತ್ತೆ. ವಿಡಿಯೋ ಆಫ್ ಮಾಡಿ ಆಚಾರ್ಯ, ನೆಟ್ವರ್ಕ್ ಸರಿ ಹೋಗುತ್ತೆ. ಈಗ ಹೇಳಿ. ಓಕೆ. That field is called kshetra, where you can grow so much very healthy food, healthy vegetables, very abundant quantity of paddy, wheat, etc. That type of field is called kshetra. Likewise, our body also kshetra. As a fertile land is kshetra, because it is very much fertile, it has its own immune system inbuilt, where it is so much fertile so that you can yield abundance, so much wheat, paddy, vegetables, fruits, etc. That type of field is called kshetram. Likewise, our body also, if we keep it very healthy, very strong enough to resist all type of external attacks, immune system is so powerful so that no pandemic, no Mahamari, no virus, nothing will disturb you, your balance of body. That body is called kshetra. Very, very interesting. Not only ordinary body, kshetram. And we see one beautiful thing. Shivaramji has put that in his words very well. That kshetra, well used, cultivated by kshetrajna. As long as that consciousness is there, your body, your organs, your sensory perception, everything will be well taken care of. Once that jivatma, that pakshi, that bird goes away from this kshetra, this becomes only something inanimate. Inanimate, that means jada padartha. Shankaracharya told, Yava jivo nivasati dehe kushalantavat purchati gehe. As long as that Atma kshetrajna bird inside nivasati dehe, all your neighbors,
all your family members, wife, children, all ask about your well-being. They will be very happy to share their success. They will be happy means they will be very friendly to share their sorrow, happiness equally. Gatavati vayu dehapaye bharya bibhyati tasmin kaye. Shankaracharya told. Once it is bereft of Chaitanya, Kshetrajna, Atma, it is inanimate, Jada Padartha, just like a broken wood piece, shattered wood piece, cut wood piece. That is how it happens. I always give an example. Well, as long as the fire will be burning, and on that you put some small vessel, water will be filled. There you put your small pieces of vegetables. That boiling takes place. ಹಾಸ್ಯವಾಗಿ ಹೇಳ್ತೀನಿ, ತೊಂಡೆ, ಬೆಂಡೆ, ಬಾಸುಂಡೆ ಎಲ್ಲವೂ ಕುಣಿತಿರ್ತವೆ ಪಾತ್ರದಲ್ಲಿ ಆ ಬೆಂಕಿ ಕೆಳಗಡೆ ಉರಿತಾ ಇರುವವರೆಗೆ. All vegetables will be dancing in that vessel filled with water. Water will be boiling, and all those small cuttings of vegetables, all they will be dancing. Once you put off that fire, all those vegetables become dormant. Those kinetic, dancing, dynamic pieces of vegetables who are boiling and dancing, immediately they become passive, dormant. ಬೆಂಕಿ ನನ್ಸ್ಬಿಟ್ರೆ ಕೂಡಲೇ ಏನಾಯ್ತು, ಆ ಬೆಂಡೆ ತೊಂಡೆ ಎಲ್ಲವೂ ಕುಣಿದಾಟ ಮಾಡೋದು ನಿಂತು ಬಿಡ್ತಾವೆ ಶಾಂತ. ಬೆಂಕಿ ನೀವು ಹಾಗೇನೆ ಒಳಗೆ ಚೈತನ್ಯ ರೂಪದಲ್ಲಿ ಯಾವತ್ ಪರ್ಯಂತಂ ಕ್ಷೇತ್ರಜ್ಞ ಇರ್ತಾನೆ. ಈ ಕ್ಷೇತ್ರ ಮಾನವ ಶರೀರ ಏನು ಕುಣಿಯುತ್ತೆ, ಕುಪ್ಪಳಿಸುತ್ತೆ, ಹಾಡು ಹೇಳುತ್ತೆ, ಭಾಷಣ ಮಾಡುತ್ತೆ, ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ತಮ್ಮ ಕರ್ತವ್ಯವನ್ನು ಅದ್ಭುತವಾಗಿ ಮಾಡ್ತಾರೆ. ಇದು ಈ ಕ್ಷೇತ್ರಜ್ಞ ಸಂಬಂಧ. ಅದಾಗ ಕ್ಷೇತ್ರ ಜಾನಾತಿ, one who conducts all those activities, sensory activities, oral activities, brain activities, emotional activity, all activities will be taken care of by. That is why he is called Kshetrajna. Once Prarabdha karma is over, boiling of the fire stopped, so that all vegetables inside the vessel, they become dormant. ಆ ಎಲ್ಲ ತರಕಾರಿಗಳು ತಣ್ಣಗೆ ಕೂತಿರ್ತಾವೆ ಒಳಗೆ ನೀರಲ್ಲಿ ಅಷ್ಟೇ. ಅಲ್ಲಿವರೆಗೆ ಏನು ಕುಣಿತಾ ಇದ್ವು. ಹಾಗೆ ನಮ್ಮ ದೇಹದ ಎಲ್ಲಾ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಆಟ ಆಡ್ಕೊಂಡಿರ್ತಾವೆ. ಒನ್ಸ್ ಯಾವಜ್ಜೀವೋ ನಿವಸತಿ ದೇಹೇ ಕುಶಲಂತಾವತ್ ಪೃಚ್ಛತಿ ಗೇಹೇ ಗತವತಿ ವಾಯೌ ದೇಹಾಪಾಯೇ ಆರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ಅಂತ ಹಾಸ್ಯ ಮಾಡಿದ್ದಾರೆ ಶಂಕರಾಚಾರ್ಯರು. ಅಂತಹ ಎಲ್ಲ ಮೆಚ್ಚಿಕೊಳ್ಳುವಂತಹ ಯಜಮಾನರು ಈಗ ಅಯ್ಯೋ ಹೇಗಿದ್ರಿ ನಿನ್ನೆ ಬೆಳಿಗ್ಗೆ ಮಾತಾಡಿದಾರ್ರಿ, ಜಸ್ಟ್ ನೌ ಹಿ ಟಾಕ್ಡ್, ಹಿ ಇನ್ಸ್ಪೈರ್ಡ್ ಮೀ, ಶೇರಿಂಗ್. ಅರೇ ಜಸ್ಟ್ ನೌ, oh, he is no more. Now, oh, he is no more. That is how we all recollect. That is one type of reality check it is. We have to understand. That is why, that is the connection between Kshetra and Kshetrajna, first of all. And next one, very, very important thing.
while going for understanding these things, how could our scriptural authorities like Vedas and other Chaturvedaha Puranani, Sarvopanishadas Smithal has asked this question. Ramayanam Bharatancha Gita Saddarshanani cha Jainagamaha Tripitakaha Guru Grantha of our Amritsar Suvarna Mandir Guru Grantha they call it. So that Gurubani, our Sardaji say like this. Satangiraha Yesha Jnana Nidhi. All these are Jnana Nidhis, treasure houses of knowledge. That we must understand. And these all scriptures, they help us to know what I am. I just like this thing easily understandable. So someone, he is there beneath Chamundi Hill, Mysore. So besides that area, a father is talking to his child. That child, out of curiosity, asked that, what is Chamundeshwari? Where is Chamundeshwari? You know, you told me this is Chamundi Hill. Chamundi is great goddess. Okay, where she is? Then father tells, it is Chamundi means this whole range of hill. That is Chamundeshwari. That is how he takes from gross to subtle and subtlest while introducing great universal mother Chamundeshwari. She is universal mother, but small child cannot understand. So that first, the manifested form of Chamundeshwari is that big hill range. So one day, the same father takes his child to Chamundi Hill, top of the hill. So child is curiously watching that whole tower. And again, the same child asks this question, where is Chamundeshwari, daddy? Then dad will answer. How to answer? Child, see, this sanctum sanctorum, this tower, that is great Chamundeshwari. Oh, that means now that range of the mountain disappeared. Now this great tower. Again, he takes that child to the Mahadwara of Chamundi temple. There again, same question child asks, that then he takes that to sanctum sanctorum Garbhagudi. Child, you can see there Chamundeshwari, she is there sitting inside. Oh, is it, Dad? So she will be in this type of beautifully decorated golden sanctum sanctorium, you see. ಅಲ್ಲಿದೆ ಚಾಮುಂಡೇಶ್ವರಿ ಒಳಗೆ ಕೂತಿದ್ದಾಳೆ ಪೀಠದಲ್ಲಿ ಗರ್ಭಗುಡಿ ಇದೆ ಅಂತ ಅಂದ್ಕೊಳ್ಳೆ ಮಗುವಿಗೆ ಏನ್ ಖುಷಿ ನೋಡ್ಲೇಬೇಕು ಹತ್ರಕ್ಕೆ ಹೋದ್ರಿ. So that priest permitted you go inside, and there the child is watching, still more curiously watching, meticulously watching, keenly watching. Again question, where is mother? Where is Chamundeshwari? Then father just pinpointedly shows that Bhuguti, that Nasabharanam, Nasabharana Bhasura, that is what told in Lalita Sahasranama. So, Nasabharana, that is shining, so that child watches it. See, mother is sitting inside in that Pitha and she is wearing all these ornaments
See that ornaments shining. Oh, child will be very happy because that Muguti, she knows it is shining, diamond. But again, is there inside? It's in small room. Great. Chamundeshwari is there inside. Inside she is there. But after many time you go visit, take your child, and same child grows and studies some Bhagavad Gita, Kshetrajna, Adhyaya. That is why Krishna says, this Kshetrajna okay, but this Kshetrajna, one who is inside this kavacha, in this nest, shield, but he is not there, mancha vidhi. Next sloka. This Kshetrajna is not simply covered by this body, your body. Yes, for very normal preliminary understanding, he is inside your body. Your Kshetrajna is in your Kshetra, okay. But that Kshetrajna is plugged to some universal power center. Universal power center. They are playing, our students, Gurukula students, in that big field, work is going on, so that they are playing here in this shaka is going on. I think you enjoy this noise also. Okay. So that there you in your childhood it is difficult. Even when you were studying in 8th, 9th, 10th, it is difficult to plug this Kshetrajna to that power center. But many of you studied Bhagavad Gita and you have inherited your own family tradition, your father, mother. They might have told what is your family tradition. Now Pitrapaksha is going on. That is why I am telling Pitrapaksha. So, when you study Bhagavad Gita or some English books written by many devotees of Ramana Maharshi, many easily understandable translations of Bhagavad Gita, gradually you plug your own Kshetrajna to that universal power center, Paramatman. That is why Kshetrajnan chapi mam vidhi sarva kshetreshu bharata kshetra kshetrajnayo jnanam yatta jnanam matam mama. That is what Krishna says. This kshetra, it is okay. This kshetra means this nama, this rupa you have. So you have this particular name, Namakarana, father and mother, the relatives have given name to you. You have this much height, weight, this much color, this type of color, that personality you have. That is Kshetrajna, okay. That Kshetrajna is not only limited to your Kshetra, your body. 5.5 feet tall, 6 feet tall, like our Narasimhanayaka from Ujire. Okay. But that Kshetrajna is plugged to Shri Krishna Paramatman. He is universal. He is Sarvajna, Sarvashakta, Sarvavyapta. That Vasudeva, I am really speaking, all Kshetrajnas plugged to that universal Bhagavan, plugged to that. That is what immediately Krishna tells.
So now three aspects: Kshetra, Kshetrajna, Paramatma. Three aspects are here. Those three aspects, he one after one, he goes on explaining. But there he gives wonderful inputs. It is not so easy to plug to that power center. As it is, you build up very big house and fittings, everything will be there, electric fitting will be there. After that, some that electric man, BSNL or something, someone, he comes, he gives connection. Then your mission starts working. It is like that. Kshetra, Kshetrajna, Paramatman, all are interlinked, intertwined, ಹೆಣೆಯಲ್ಪಟ್ಟಿದ್ದಾರೆ. ನಾವೇನ್ ಮಾಡ್ಬೋದು? ಭಗವಂತ already he gave this kshetra. Wonderful. Manushya tu bada mahan hai. That to this body he gave to us. This body is not horizontal. It is vertical. All Pashu animals have horizontal. That is why what happens? Overflow of blood takes place to their brain. That is why brain never grows in all donkeys and all other tigers, all. Giraffe, very dangerous because pumping mission, heart somewhere, brain somewhere. That is the most dull and dim animal is giraffe. And other animals also, because that gravitation works there, no proper flow of blood to their brain, so that all other organs grow, brain never grows among all animals because of that horizontal body structure. But in our human body, naturally, because it is vertical in nature, Urdhva addressed to sun god, our brain power will be activated. Upper chamber, our brain will be highest power center connected to the sun god. That is why we have antenna. That antenna is called Brahmarandra on the top of our head region. This we have to understand. So this very nature, vertical nature of our body, Kshetra, it facilitates flow of energy from the solar and lunar centers, universal center. If we know these things fully well and maintain good health, for this body, what is good? Yukta ahara, yukta vihara, yukta vichara, yukta bhavana, yukta vyavahara. If these are well taken care of, 100 years we grow. Shatanji eva sharado vardhamana Vedas say. All Vasishtha, Vamadeva, all great rishis, even after 100 years of their lifespan, very healthy, ever growing. But unfortunately, because of our mindset, lifestyle, both mindset, lifestyle, ನಾವೇನು ಮಾಡ್ಕೊಂಡ್ವಿ, ನಮ್ಮ ಲೈಫ್ ಸ್ಪಾನ್ ಅನ್ನು ಕಡಿಮೆ ಮಾಡ್ಕೊಂಡ್ವಿ. ನಮ್ಮ ಅಜ್ಜ 100 ವರ್ಷ ಬದುಕಿದ್ರು, ನಾನೇ ಸ್ವತಃ ಅನುಭವ. 100 ವರ್ಷ ಅವರು ತಮ್ಮ ಧಾರಣ ಶಕ್ತಿ, ವೇದ ಮಂತ್ರ ಎಲ್ಲ ಹೇಳೋರು. ಹಾಗೆ ನಮ್ಮ ಊರಿನಲ್ಲಿ ಅನೇಕರು ನಾನು ಕಂಡಿದ್ದೇನೆ, ನಮ್ಮ ಕೋಟೆ ಮನೆ ಗ್ರಾಮದಲ್ಲಿ. ಆದರೆ ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ IT-BT ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರಿಗೆ ಬಂದ್ಕೊಂಡು ಇದ್ರ ರೋಡಲ್ಲಿದ್ದಾರೆ.
ನಮ್ಮ ಸೆಂಟರ್ ಇದೆಯಲ್ಲ, ಕಂಪ್ಯೂಟರ್ ಸೆಂಟರ್ಸ್, ಅಲ್ಲಿದ್ದಾರೆ. ಅವರಿಗೀಗ 30, 40, 50 ಡಯಾಬಿಟಿಸ್, BP. ಹಾಗಾಗಿ ಇವತ್ತು ನಮ್ಮ ಮೈಂಡ್ ಸೆಟ್ ಮತ್ತು ಲೈಫ್ ಸ್ಟೈಲಿಂದ ನಮ್ಮ ಲೈಫ್ ಸ್ಪ್ಯಾನ್ ಅನ್ನ, ಕ್ಷೇತ್ರವನ್ನು ಹಾಳು ಮಾಡ್ಕೊಂಡಿದ್ದೇವೆ. ಕ್ಷೇತ್ರ ಡಿಸ್ಟರ್ಬ್. ಕ್ಷೇತ್ರ ಸರಿ ಇಟ್ಕೋಬೇಕು ಅಂದ್ರೆ ಅವೇರ್ನೆಸ್ ಆಫ್ ಕ್ಷೇತ್ರಜ್ಞ ಇರಬೇಕು. ಅವೇರ್ನೆಸ್ ಆಫ್ ಕ್ಷೇತ್ರಜ್ಞ ಮೀನ್ಸ್ ದಿಸ್ ಕ್ಷೇತ್ರಜ್ಞ, ಮೈ ಓನ್ ಸೋಲ್, Atman, is nothing but Paramatman. That means it is plugged to him. Tvam tat asi. Upanishad says, O Jivatman Kshetrajna, you are not only Kshetrajna, but you are Paramatman. This particular statement makes that point very clear to Smithar's point. What I am, what I am, what I am? I am not Nama and Rupa. I am not only mere body. Just like outer covering is not a coconut oil. First you take that big covering and that you break, remove it, skin of that fruits, coconuts. Again after that, what is that coconut? Very hard surface. Karata ಅಂತಾರೆ ಕನ್ನಡದಲ್ಲಿ. Karata, is it coconut? No. Its skin, ಹೊರಗಡೆ ಸಿಪ್ಪೆ coconut ಅಲ್ಲ. ಅದನ್ನು ತೆಗೆದ ಮೇಲೆ ಕರಟ ಬಂತು, ಆ ಕರಟ coconut? No. Again inside that sweet part, white part, coconut ನ ಒಳ ಭಾಗ, ಅದರ ಕೊಬ್ಬರಿ ಭಾಗ, very sweet. Is it coconut oil? No. Coconut, you can say, just you can taste. But that also you make it dried, then it becomes kobri, dry. That kobri you take to somewhere and there they churn and churn and churn. Out of it they extract oil. So sweet. Kobri, tuppa. Tuppa, it is not only kobri enne. Kobri tuppa. South Canara people say it is only ghee, not only oil. So that you take it and enjoy it. Use it as food. Use it for your health, for your massage, everywhere. Multiple usages. That oil becomes real coconut, which is neither surface nor hard surface nor its essential part, but only liquid part. See, likewise, what I am, what I am, what I am. Ultimately, what I know that what I am, that is not you are. So that when we go on, what I am, what I am, what I am, what you are, what you are, what you are, searching and searching and searching, from gross to subtle, from subtle to subtlest. That subtlest is called consciousness, my friend. That consciousness I am. There you arrive. There you enjoy that light. There you enjoy Sat, Chit, Ananda, bliss, vital, eternal thing, Atman, consciousness. So ultimately, Aham Brahmasmi. That is the real understanding, my friends. I am nothing else, only Brahman. I am Paramatma. Nor this body, nor my leg, head, hand and all this
heart and all this, nor my sensory organs like ear, tongue, etc., nor even my fickle mind, stable mind, emotional mind, nor even brightest brain using which I became degree holder, engineer, very great intellectual, very great scientist, everything, not that, but beyond. So that this process of going beyond body, beyond mind, beyond brain, beyond everything external, then you go to that consciousness, like breaking the previous understandings, gross to subtlest, oil, you go there. That is coconut. That purest oil, ಆ ತೆಂಗಿನ ತುಪ್ಪ, ಎಣ್ಣೆ ಅಂತ ಹೇಳ್ಬೇಡಿ, ತೆಂಗಿನ ತುಪ್ಪ, that is coconut. Nor that outer skin, nor its hard part, nor its essential tasty part, nor even that another dried part which you call it kobri. Beyond all, somewhere when you churn and get that oil, very healthy, very tasty, that is coconut, likewise. That is you are. That is how you can just explain the whole consciousness theory with this much reference. I think I could make this point clear to our friends. And our Smithal Shah got all these queries very much from his boyhood. Also, he was very much inspired by his grandfather and mother. Very families, very much spiritual in their nature, very pious people they are. Every time our Smithal asks this type of question, I am very happy. And by very nature, he is very calm and quiet. So that we go inside and inside. This is called, in this modern world, it is called transdisciplinary study. Transdisciplinary study. It is not even multidisciplinary. Your engineering and all these things, multidisciplinary. But there you cannot go to this insight. But transdisciplinary means beyond body, beyond mind, beyond you go. That is what Krishna says. For that he recommended some qualities. Amanitvam. If you have textbook, please go. I think our Ananda will help you. Amanitvam, adambhitvam, ahimsa, kshantirarjavam, acharyopasanam, shaucham, maunamatma vinigraha, indriyartheshu vairagyam, anahankara evacha, janma mrityu jara vyadhi, dukkha doshanusha darshanam, asaktihi anabhishwangaha, putra dara grahadishu, nityancha samachittatvam, ishtanishtopapatyishu, maicharanya bhavena, bhaktiravyavicharini, vivikta desha sevitvam. Vivikta desha sevitvam means keeping solitary place. ಏಕಾಂತದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮೊಳಗೆ ನಾವು ನೋಡ್ಕೊಳ್ಳೋದು. ವಿವಿಕ್ತ ದೇಶ ಸೇವಿತ್ವ. ಅರತಿರ್ಜನ ಸಂಸದಿ. ನಿಮಗೂ ಎಲ್ಲ ಅನ್ನಿಸ್ತಾ ಇದೆ ಈಗ. ಅನಿಲ ಆಗಾಗ ಹೇಳ್ತಿರ್ತಾರೆ, ನಮಗೀಗೆಲ್ಲ ಸಾಕು, ಇನ್ನೆಲ್ಲ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಡ್ತೀವಿ ಅಂತ ಹೇಳಿ. ನಮ್ಮ ಶ್ರೀನಿವಾಸ್ ಶ್ರೀಗಿರಿ ಅವರು, ಗಂಗಾವರು, ವೆಂಕಟ ಶೆಟ್ಟರು ಹಾಗೆ ನಾನು ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಅವರು ಪೂರ್ಣವಾಗಿ ನಿಮಗೆಲ್ಲ ಈಗ
ಅಲ್ವೇ? ಸ್ವಲ್ಪ ವಿವಿಕ್ತ ದೇಶ, ಏಕಾಂತವಾಸ. ನೀವು ಇಲ್ಲಿ ಬಂದ್ರೆ ಜನರಾಗಿ ಬಂದ್ರೆ ಸಿಗುತ್ತೆ ಅಂತ ಜಾಗ ನಾವು ಕೊಡ್ತೀನಿ. ಆನಂದವಾಗಿ ಮೌನವಾಗಿ ಕುತ್ಕೊಂಡು ದಿನ ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಮೆಡಿಟೇಷನ್ ಮಾಡ್ಬೋದು. ಆಮೇಲೆ ನಾವು ಯೋಗಾಭ್ಯಾಸ ಮಾಡ್ಸೋಣ. ಇಂಟರ್ನ್ಯಾಷನಲಿ ಟ್ರೈನ್ಡ್ ಪೀಪಲ್ ನಮ್ಮ ಹತ್ರ ಇದ್ದಾರೆ, ಬನ್ನಿ. ಅಧ್ಯಾತ್ಮ ಜ್ಞಾನ ನಿಷ್ಠೆ ಬೆಳೆಯತ್ತಾಗ ತತ್ವಜ್ಞಾನ ಅರ್ಥ ದರ್ಶನಂ ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಂತ ಕೃಷ್ಣ ಹೇಳ್ಬಿಡ್ತಾನೆ. ಇಲ್ಲೇ 13ನೇ ಅಧ್ಯಾಯದಲ್ಲಿ ನೋಡಿ, ಮುಂದೆ ಬರುತ್ತೆ. ನೀವು ಪುಸ್ತಕ ಇಟ್ಕೊಂಡು ಮುಂದಿನ ಸಲ ಬರುವಾಗ ಇಡೀ ಶ್ಲೋಕಾಲ ಕಂಠಸ್ಥ ಮಾಡಿ ಬನ್ನಿ. ಅಲ್ಲಿಂದ ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಷಾಂತಿರಾರ್ಜವಂ. ಶಿವರಾಮ ಅವರು ಹೆಲ್ಪ್ ಮಾಡ್ಬೋದು. ಇಷ್ಟು ಶ್ಲೋಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ಜ್ಞಾನ ಅಂತ ಕೃಷ್ಣ ಕರೆದ. ಎಷ್ಟು ಶ್ಲೋಕದಿಂದ ಪ್ರಾರಂಭ? ಎಷ್ಟನೇದು? 7, 8, 9, 10, 11. 7, 8, 9, 10 ಇಷ್ಟು ಶ್ಲೋಕ ನೀವು ಕಂಠಸ್ಥ ಮಾಡಿ. ಎಲ್ಲಕ್ಕೆಂದ್ರೆ ಹೈಯೆಸ್ಟ್ ಕ್ವಾಲಿಟೀಸ್, ಹ್ಯೂಮನ್ ಕ್ವಾಲಿಟೀಸ್ ಪಟ್ಟಿ ಒಂದೇ ಕಡೆ ಸಿಗುತ್ತೆ. 21, 22 ಇದೆ ಅಲ್ಲಿ. ಅದೇ ಥರ 16ನೇ ಅಧ್ಯಾಯದಲ್ಲೂ ಬರುತ್ತೆ. ಅಭಯಂ ಸತ್ವ ಸಂಶುದ್ಧಿ ಅಂತಿದೆ. ಅಲ್ಲಿ ದೈವಿ ಸಂಪತ್ತು ಅಂತ ಪಟ್ಟಿ ಕೊಟ್ಟಿದ್ದಾನೆ. ಇಲ್ಲಿ ಜ್ಞಾನ ಅಂತ ಕೊಟ್ಟಿದ್ದಾನೆ ಕೃಷ್ಣ. ಪಟ್ಟಿಯನ್ನು ಉದ್ದು ಪಟ್ಟಿ. ಅಮಾನಿತ್ವಂ ಅಂತ ಆರಂಭ ಆಗುತ್ತೆ ಇಲ್ಲಿ, ಅಲ್ಲಿ ಅಭಯಂ ಅಂತ ಆರಂಭ ಆಗುತ್ತೆ. ಇಷ್ಟೇ, ನೆನಪಿಟ್ಟುಕೊಳ್ಳಿಕ್ಕೆ ಸುಲಭ. ಇದನ್ನೆಲ್ಲ ನಾವು ಮಾಡ್ಕೊಂಡು ಜ್ಞಾನವನ್ನು ಪ್ಯೂರಿಫೈ ಮಾಡ್ಕೊಂಡಷ್ಟು ನಮಗೆ ನಮ್ಮ ಕ್ಷೇತ್ರ ಅದು ಕ್ಷೇತ್ರಜ್ಞನ ಜೊತೆಗೆ ಸೇರ್ಕೊಳ್ಳುತ್ತೆ. ಚೈತನ್ಯಶಾಲಿಯಾಗಿರುತ್ತೆ. ದೇಹ ರೋಗ ರುಜಿನೆಯಿಂದ ದೂರ ಆಗಿರುತ್ತೆ. ಕ್ಷೇತ್ರದಲ್ಲಿ ರೋಗ ನಿರೋಧ ಶಕ್ತಿ ಒಡಮೂಡುತ್ತೆ. ಉತ್ಸಾಹ ಪೂರ್ಣವಾಗಿರ್ತೀವಿ. ಈ ನನಗೆ ಮೊನ್ನೆ ದಿನ ಸಂಘದವರೆಲ್ಲ ಸೇರಿದ್ವಿ ಬೆಂಗಳೂರಿನ ರಾಷ್ಟ್ರೋತ್ಥಾನದಲ್ಲಿ, ಕೇಶವ ಶಿಲ್ಪದಲ್ಲಿ. ನನ್ನ ಮಾತು ಕೇಳಿ 3 ಸರಿ ನಾನು ಮಾತನಾಡಬೇಕಾಯ್ತು. ಸಂಘದ ದೊಡ್ಡ ಸಭೆ ಅದು. ಆ ಸಭೆಯಲ್ಲಿ ಆಗೆಲ್ಲ ಹೇಳ್ತಾ ಇದ್ರು, ಎಷ್ಟು 50 ವರ್ಷದಿಂದ ನೋಡ್ತಾ ಇದ್ದೀವಿ ಸಂಘದ ಸಭೆಯಲ್ಲಿ ನಿಮ್ಮನ್ನ, ಹೆಚ್ಚು ಕಡಿಮೆ ಅದೇ ಉತ್ಸಾಹದಲ್ಲಿ ಮಾತಾಡ್ತೀರಿ ಅಂತಂದ್ರು ಅನೇಕರೆಲ್ಲ. ಹಾಗೆ ಉಳಿಸ್ಕೊಳ್ಳಿಕ್ಕಾಗತ್ತೆ. ದೇಹದಲ್ಲಿ ಬರುತ್ತೆ, ಕ್ಷೀಣತೆ ಬರುತ್ತೆ, ವಯೋನುಗುಣವಾಗಿ ಏರ್ಪೇರಾಗುತ್ತೆ. ನಮಗೆಲ್ಲ ಆ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲ ಮರೆತು ಬಿಡ್ತೀವಿ ನಾವು. ನಿಮ್ಮಂಥವ್ರೆಲ್ಲ ಕಾಣೋ ಹೊತ್ತಿಗೆ ಆಹಾ ಅಂತ ಅನುಭವ ಆಗ್ತಾ ಇರುತ್ತೆ ನಮಗೆ. ದೇಹದಲ್ಲಿ ಅಯ್ಯೋ ಅಯ್ಯೋ ಅಂತಿದ್ರು ಕೂಡ ಮನಸ್ಸಿನಲ್ಲಿ ಆಹಾ ಅಂತ ಅನಿಸ್ತಾ ಇರುತ್ತೆ. ಅದನ್ನ ನೀವು ಉಳ್ಕೊಳ್ಬೇಕು ಅಂದ್ರೆ ಈ ಭಗವದ್ಗೀತೆ ಎಲ್ಲ ಭಾಳ ಶಕ್ತಿ ಕೊಡುತ್ತೆ. ಜನಸೇವಾಗೆ ಬನ್ನಿ, ಆದಷ್ಟು ಬೇಗ ಬನ್ನಿ. ಕೋವಿಡ್ ಅದೆಲ್ಲ ಮುಗೀತು. ಇನ್ನೆಲ್ಲ ಆದಷ್ಟು ಬೇಗ ನೀವು, ಸದ್ಯಕ್ಕೆ ನಮ್ಮದು ವಾರ್ಷಿಕ ಹೋಮ ಅಂತ ಮಾಡ್ತೀವಿ, ಡಿಸೆಂಬರ್ ನಡೆಯುತ್ತೆ. ಆ ಹೊತ್ತಿಗೆ ಬನ್ನಿ. ಆಮೇಲೆ ಡಿಸೆಂಬರ್ ಜನವರಿ ಹೊತ್ತಿಗೆ ನಾವು ನಮ್ಮ ಮಂಡಲೋತ್ಸವ, ಮಹಾಮಂಡಲೋತ್ಸವ ಜನಸೇವಾದ ಉದ್ಘಾಟನೆ ಮಾಡುವರಿದ್ದೇವೆ. ಭಾಳ ದೊಡ್ಡ ಇವೆಂಟ್ ಅದು. ಜಾಗತಿಕ ಮಟ್ಟದ, ದೇಶದ ಮಟ್ಟದ ಬಹುದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಕಾರಣ ಅಂದರೆ ಸಂಘದಲ್ಲಿ ಶಿಕ್ಷಣ ತಪಸ್ಸು ಶುರುವಾಗಿದ್ದೆ ಜನಸೇವಾದಲ್ಲಿ 1972. ಇನ್ಯಾವ ಸಂಸ್ಥೆ ಸಂಘದ ಕಡೆಯಿಂದ ಆರಂಭವಾದ್ದು ಆಮೇಲೆ. ಇದು ಎಲ್ಲರಿಗೂ ಗೊತ್ತಾಗಿದೆ. ಇದನ್ನು ಗೊತ್ತು ಮಾಡಬೇಕು. ಗೊತ್ತು ಮಾಡೋದು ನೀವೆಲ್ಲ ಫಲಾನುಭವಿಗಳು, ನೀವು ಬರಬೇಕು. ನಿಮ್ಮನ್ನು ನೋಡಿ ಇಡೀ ದೇಶದ ಜನ, ಸಂಘ ಎಲ್ಲ ತಿಳ್ಕೋಬೇಕು ಜನಸೇವಾ ಏನು ಮಾಡಿದೆ, ಸಮಾಜಕ್ಕೆ ಏನು ಕೊಟ್ಟಿದೆ ಅಂತ. ಅಂಥ ದಿನ ಅಮೃತ ಗಳಿಗೆ ಬರ್ತಾ ಇದೆ. ಬನ್ನಿ. ಇಲ್ಲಿ ಇವತ್ತಿನ ಇದನ್ನು ಮುಕ್ತಾಯ ಮಾಡೋಣ. ಸ್ವಲ್ಪ ನಿಮಗೆ ಶಬ್ದ ಸ್ವಲ್ಪ ಕೇಳ್ತಾ ಇತ್ತು. ಹುಡುಗರು ಯುವಕರಾದ್ರಿಂದ ಅವ್ರು ನಾವು ನಿಲ್ಲಿಸಬಾರ್ದು, ಆಟ ಆಡಲಿ ಅಂತ ಹೇಳ್ಕೊಂಡು ನಾನು ಆಟ ಆಡ್ತಾ ಇದ್ದಾರೆ ಅವರೆಲ್ಲ. ಈಗ ಶಾಖೆ ಇದೆ. ಇನ್ನೇನಾದ್ರು ನಿಮ್ಮದು ಅಭಿಪ್ರಾಯಗಳಿದ್ರೆ ಶೇರ್ ಮಾಡ್ಬೋದು. ಹೇಳಿ ಆನಂದ್. ಇಲ್ಲ ಆಚಾರ್ಯ, ಇನ್ನು ನಾವು ಒಂದು ಆಕ್ಚುಲಿ ನನಗೆ ತುಂಬಾ ಇದು ಆಗ್ತಾ ಇದೆ ಅಂದ್ರೆ, ನಮ್ಮ ಸೈಕೋಸಿಂಥಸಿಸ್ ಕಾರ್ಯಕ್ರಮ ಸತ್ಸಂಗ ಚೆನ್ನಾಗಿ ಹೋಗ್ತಾ ಇದೆ. ಸ್ವಲ್ಪ ಹೆಚ್ಚು ಜನ ಬರ್ಬೇಕು. ನಾನು ಎಲ್ಲರಿಗೂ ರೀಚ್ ಔಟ್ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬರ್ಬೇಕಂತ. ಇನ್ನೂ ಸ್ವಲ್ಪ ಜಾಸ್ತಿ ಜನ ಆದ್ರೆ ಬಹಳ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ. ಒಂದ್ಸಲ ಜನಸೇವಾಗ್ ಕರ್ಸ್ಬಿಡಿ. ಜನಸೇವಾಗ್ ಬಂದು ಎಲ್ಲ ಪ್ರತ್ಯಕ್ಷವಾಗಿಟ್ಬಿಟ್ರೆ ಆಗ ಗೊತ್ತಾಗುತ್ತೆ.
ಆಯ್ತು. ಎಷ್ಟಿದ್ರೂ ಕೂಡ ಇದೆಲ್ಲ ಒಳ್ಳೇದೇ, ಪರೋಕ್ಷವಾಗಿರುತ್ತೆ. ಒಂದೊಂದ್ಸಲ ಅವರ ಸಂಸಾರ ತಾಪತ್ರಯಗಳು ಅದು ಇದು ಸಮಸ್ಯೆಗಳು ಬರೋದ್ರಿಂದ ಕೆಲ ಜನ ಬರ್ತಾರೆ, ಮಧ್ಯದಲ್ಲಿ ಬಿಡ್ತಾರೆ, ಮತ್ತೊಂದು ಜಾಯ್ನ್ ಆಗ್ತಾರೆ, ಹೀಗೆಲ್ಲ ಆಗ್ತಾ ಇದೆ. ಆಗಲಿ, ಏನು ಅಮೃತವನ್ನ ಎಷ್ಟು ತೆಗೆದುಕೊಂಡ್ರು ಅಷ್ಟೇ ಆನಂದಕರ. ಈಗ 75ನೇ ವರ್ಷ ಮೋದಿಜಿಯವರು ಹೇಳ್ತಾ ಇದ್ದಾರೆ ಅಮೃತ ಮಹೋತ್ಸವ. ನೀವೆಲ್ಲ ನೋಡ್ತಾ ಇದ್ದೀರಿ ಅಮೆರಿಕದಲ್ಲಿ ಎಂಥ ಅದ್ಭುತವಾದ ಜಯ, ವಿಶ್ವ ಗುರುತ್ವ ಮತ್ತು ಪ್ರತಿಷ್ಠಾಪನೆ ಮಾಡಿದ್ರು ಅವರು ಕೆಲವೇ ಒಂದೆರಡು ದಿವಸಗಳಲ್ಲಿ 3-4 ಮೀಟಿಂಗ್ನಲ್ಲಿ. ಇವತ್ತು ಅವ್ರ ಭಾಷಣದಲ್ಲೆಲ್ಲ ಹೇಳಿದ್ದು ಅದನ್ನೇ, ಜನಸೇವಾದಲ್ಲಿ ನಾವು ಮಾತಾಡ್ತಿರುವ ಏಕಾತ್ಮ ಮಾನವತಾವಾದವನ್ನೇ ಹೇಳಿದ್ರು. ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ನೀವು ಹೇಳಿರ್ಬೇಕು. ಅವರು ನ್ಯೂಯಾರ್ಕ್ನಲ್ಲಿ ಆ ವಿಶ್ವ ಸಂಸ್ಥೆಯ ಸಭೆಯಲ್ಲಿ ಹೇಳಿದ್ದು ಇದೇ ವಿಚಾರವನ್ನು. ನಾವೆಲ್ಲ ಜನಸೇವಾ ವಿದ್ಯಾರ್ಥಿಗಳು ಯಾವುದನ್ನು ನಂಬಿಕೊಂಡು ಬರ್ತಿದ್ದೀವಿ ಅದೇ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏಕಾತ್ಮ ಮಾನವತಾವಾದ, ಈಗ ನೀವು ಇದನ್ನೇ ಮಾತಾಡ್ತಾ ಇದ್ದೀವಿ. ಕ್ಷೇತ್ರಜ್ಞ ಪರಮಾತ್ಮ ಮೂರನ್ನು ಸೇರಿಸಿ ಮಾತಾಡ್ತಾ ಇದ್ದೀವಿ. ಅದರ ಅರ್ಥ ಇಂಟಿಗ್ರಲ್ ಹ್ಯುಮ್ಯಾನಿಸಮ್. ಅಂದ್ರೆ ಎವ್ರಿ ಇಂಡಿವಿಜುವಲ್ ಮಸ್ಟ್ ಬಿ ಪ್ಲಗ್ಡ್ ಟು ದಟ್ ಪವರ್ ಸೆಂಟರ್. ವಾಟ್ ಇಸ್ ದಟ್ ಪವರ್ ಸೆಂಟರ್? ಕೃಷ್ಣ ಪವರ್ ಸೆಂಟರ್, ವಾಸುದೇವ ಪವರ್ ಸೆಂಟರ್. ಕ್ಷೇತ್ರಜ್ಞಂ ಮಾಂಚಾಭಿವಿಧಿ ಅಂತ 4ನೇ 3ನೇ ಶ್ಲೋಕಗಳಲ್ಲಿ ಅದೇ ವಿಚಾರ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈಗ 7, 8, 9, 10 ಶ್ಲೋಕಗಳು ನೀವೇ ಹೇಳಿದಿರಿ. ಅದು ನೀವು ಅದಕ್ಕೋಸ್ಕರ ಆ ಶ್ಲೋಕಗಳನ್ನು ಪ್ರತ್ಯೇಕವಾಗಿ ಎಲ್ಲರಿಗೂ ಕಳಿಸಿ. ಮುಂದಿನ ಸರಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಬನ್ನಿ ಅಂತ ಹೇಳಿ. ಈಗ ಸ್ವಲ್ಪ ಮೋಟಿವೇಟ್ ಮಾಡೋಣ. ನಾವು ಯಾವಾಗಲೂ ನಮ್ದು ಹೇಗೆ ಅಂದರೆ ಒಬ್ರು ಇಬ್ರು ಇದ್ರೂ ಕೂಡ ನಾವು ಮುನ್ನಡೆಯೋರೆ. ಯಾವಾಗಲೂ ನಮ್ಗೆ ಅಷ್ಟು ಉತ್ಸಾಹ ಇಟ್ಕೋಬೇಕು. ಯಾವಾಗಲೂ ನಿರಾಶೆ ಇಲ್ವೇ ಇಲ್ಲ ನಮಗೆ, ಉತ್ಸಾಹದಿಂದ ಮುಂದುವರಿಯೋದು. ಆದ್ದರಿಂದ ಇಬ್ಬರಲ್ಲಿ 10 100 ಇರಲಿ, ಎಲ್ಲವೂ ಒಂದೇ. ಈಗ ಉದಾಹರಣೆ ಸತ್ಸಂಗ ಅಂತ ಆಗುವಾಗ ಉತ್ತರ ಭಾರತದಲ್ಲಿ ಮುರಾರಿ ಬಾಪು ಮುಂತಾದವರ ಸಭೆಯಲ್ಲಿ ರಾಮಾಯಣ ಪ್ರವಚನಕ್ಕೆ ಲಕ್ಷ ಸೇರ್ತಾರೆ. ಆದರೆ ಅಲ್ಲಿ ಸೇರ್ಕೊಂಡು ಭಾಷಣ ಕೇಳಿ ಹೊರಟರು ಈ ಕಿವಿಯಲ್ಲಿ ಕೇಳಿ ಆ ಕಡೆ ಹೊರಟರು ಮತ್ತು ಮಾಮೂಲಿ. ಆದ್ರೆ ನಮ್ಮಲ್ಲಿ ಈಗ ನೀವೆಲ್ಲ ಹೇಗೆ ಅಂದ್ರೆ 10 ಜನ ಇದು ಕ್ರಿಯೇಟಿವ್ ಮೈನಾರಿಟಿ ಅಂತ ಇದಕ್ಕೆ ಇರ್ಬೋದು, ಸಂಖ್ಯೆ 4-5. ಆಗ ಬಂದವರಷ್ಟು ಶ್ರದ್ಧೆಯಿಂದ ಕೇಳ್ತಾರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಜೀವನ ಅಳವಡಿಸ್ಕೋತಾ ಇದ್ದಾರೆ. ದಿಸ್ ಈಸ್ ಕಾಲ್ಡ್ ಕ್ರಿಯೇಟಿವ್ ಮೈನಾರಿಟಿ. 2 ಶಬ್ದ ಇದೆ, ಅನ್ಕ್ರಿಯೇಟಿವ್ ಮೆಜಾರಿಟಿ, ಕ್ರಿಯೇಟಿವ್ ಮೈನಾರಿಟಿ. ಕ್ರಿಯೇಟಿವ್ ಮೈನಾರಿಟಿ ಉದಾಹರಣೆ ಯಾವುದು ಅಂದರೆ ನಮ್ಮದು ಗರ್ಭಗೃಹದಲ್ಲಿ ನಾವು ಬೆಳಗುವ ನಂದಾದೀಪ. ಅದು ನಂದಾದೀಪ ಅಷ್ಟೇ ಜಾಗಕ್ಕೆ, ರಸ್ತೆಯಲ್ಲಿ ಇಡ್ಲಿಕ್ಕಾಗಲ್ಲ ನಂದಾದೀಪನ. ಇಡೀ ರಸ್ತೆಗೆ ಮೆಜೆಸ್ಟಿಕ್ ಸರ್ಕಲ್ ಬೆಳಗ್ಲಿಕ್ಕೆಲ್ಲ ಆಗಲ್ಲ, ಅದರಿಂದ ನಂದೋಗ್ಬಿಡ್ತು ಗಾಳಿಗೆ. ಆದರೆ ನಿಮ್ಮ ಗರ್ಭಗೃಹದಲ್ಲಿ ಆ ನಂದಾದೀಪ ಅದು ಎಷ್ಟು ಆರೋಗ್ಯಕರ ಅಂದರೆ ತುಪ್ಪದ ದೀಪ. ಅದು ಕಣ್ಣು ಕಿವಿ ಎಲ್ಲ ನಮ್ಮ ಇಂದ್ರಿಯಗಳನ್ನು ಶುದ್ಧ ಮಾಡುತ್ತೆ. ಹಾಗೆ ನಮ್ಮದು ಇಲ್ಲಿ ಈ ಸತ್ಸಂಗ ಇದು ಕ್ರಿಯೇಟಿವ್ ಮೈನಾರಿಟಿಗಿರೋದು, ಅನ್ಕ್ರಿಯೇಟಿವ್ ಅಲ್ಲ. ಕ್ರಿಯೇಟಿವ್ ಮೈನಾರಿಟಿ ಈಸ್ ಆಲ್ವೇಸ್ ಸ್ಮಾಲ್ ಇನ್ ಕ್ವಾಂಟಿಟಿ, ಬಿಗ್ ಇನ್ ಕ್ವಾಲಿಟಿ. ಸ್ಮಾಲ್ ಇನ್ ಕ್ವಾಂಟಿಟಿ, ಬಿಗ್ ಇನ್ ಕ್ವಾಲಿಟಿ. ದಟ್ ಈಸ್ ವಾಟ್ ಅಂಡರ್ಸ್ಟ್ಯಾಂಡಿಂಗ್ ಮಸ್ಟ್ ಬಿ ಕ್ಲಿಯರ್ ಫಾರ್ ಅಸ್. ಹಾಗಾಗಿ ನಿಮ್ಮ ಟ್ರೈನ್ ಮಾಡ್ತಾ ಇರಿ, ಕಮ್ಯುನಿಕೇಶನ್ ಮಾಡ್ತಾ ಇರಿ. ಇವತ್ತು ನಾಳೆ ಸಕ್ಸಸ್ ಆಗುತ್ತೆ, ಇವತ್ತು ಇಲ್ಲ ನಾಳೆ ಆಗುತ್ತೆ, ನಾಳೆ ಇಲ್ಲ ನಾಳೆದಾಗುತ್ತೆ. ಏನೆಲ್ಲ ಆದಮೇಲೂ ಕೂಡ ಒನ್ಸ್ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಐತಿಹಾಸಿಕವಾದ ನಾವು ಯಾವಾಗ ಮಾಡ್ತೀವಿ, 21 ಆಗ್ಬೋದು, 22 ಆಗ್ಬೋದು, ಡಿಸೆಂಬರ್ 21 ಆಗ್ಬೋದು, ಜನವರಿ 22 ಆಗ್ಬೋದು. ಯಾವಾಗ ಅಂತ ಐತಿಹಾಸಿಕವಾದ ಕಾರ್ಯಕ್ರಮ ಮಾಡೋಣ, ಮಾಡಿದಾಗ ಜನಸೇವಾ ಇಮೇಜ್ ಒಮ್ಮೆಲೆ ಆಕಾಶಕ್ಕೆ ಜಿಗಿಯುತ್ತೆ. ಆಗ ನಿಮ್ಮ ಪ್ರಯತ್ನ ಹೆಚ್ಚಿಲ್ಲದೇ ಸುಮ್ಮನೆ ಒಂದು ಕಮ್ಯುನಿಕೇಷನ್ಗೆ 100 ಜನ ಸೇರ್ತಾರೆ. ಲೆಟ್ ಅಸ್ ವೇಟ್ ಫಾರ್ ದಟ್ ಗೋಲ್ಡನ್. ಓಕೆ, ಎಲ್ರಿಗೂ ಎಷ್ಟು ಜನ ಬಂದಿದ್ದೀರಿ, ಹೀಗೆ ಬರ್ತಾ ಇರಿ. ಮಿತ್ರರಿಗೆ ಹೇಳಿ, ಬೇರೆ ಬೇರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ರಿಲೇಟಿವ್ಸ್ಗೂ ಹೇಳಿ. ಯಾಕೆಂದರೆ ಭಗವದ್ಗೀತೆ ಪ್ರವಚನ ಅದು ದೇವಸ್ಥಾನದಲ್ಲಿ ನಡೆಯುತ್ತೆ. ಸೈಕೋಸಿಂಥಿಸಿಸ್ ಅನ್ನೋದು ಮೋಸ್ಟ್ ಸೈಂಟಿಫಿಕ್ ಲೈಫ್ ರಿಲೇಟೆಡ್ ಎನಾಲಿಸಿಸ್ ಇದು. ಈಗ ನೀವು ಕೇಳ್ತಾ ಇಲ್ಲ ಆಚಾರ್ಯ. ಯತ್ರ ಯೋಗೇಶ್ವರ ಕೃಷ್ಣ
यत्र पार्थो धनुर्धरः तत्र श्रीः विजयोऽस्ति ॐ सर्वे भवन्तु सुखिनः सर्वे सर्वे भद्राणि पश्यन्तु मा कश्चित् दुःखभाग् भवेत् शांति शांति शांति